ಸರ್ ಈಗ ಡೈಲಿ ಬ್ರಷ್ ಮಾಡು ಅಂತಾರಿ ಸರ್. ಡೈಲಿ ಬ್ರಷ್ ಮಾಡಿದ್ರೆ ಏನ್ ಬೆನಿಫಿಟ್ ಅದ, ಮಾಡ್ಲಿಲ್ಲ ಅಂದ್ರೆ ಏನಾಗ್ತದ್ರಿ ಸರ್? ಯಾಕೆ ನಾವು ಡೈಲಿ ಬ್ರಷ್ ಮಾಡ್ತಾನೆ ಇರ್ಬೇಕ್ರಿ ಸರ್? ಇದು ಭಾಳ ಬೆಸ್ಟ್ ಕ್ವಶನ್ ಅದ ರೀ. ನಾರ್ಮಲ್ ಆಗಿ ನಾನು ನಿಮಗೆ ಕೇಳಿದೆ, ನೀವು ಡೈಲಿ ಫೇಸ್ ವಾಶ್ ಮಾಡ್ಕೋಬೇಡ್ರಿ, ಮಾರಿ ತೊಳ್ಕೊಬೇಡ ಅಂತ ಅಂದ್ರಿ, ಏನಾಗ್ತದೆ ರೀ? ಆಬ್ವಿಯಸ್ ಅದ. ಸೊ ಇದು ಅಂತೂ ಹೊರಗಿಂದ ಪಾರ್ಟ್ ಅದ. ನಾವು ಊಟ ಎಷ್ಟು ಸರ್ತಿ ಮೇಲಿತೀವಿ, ಊಟದಾಗ ಬಾಯ್ದಾಗ ಎಷ್ಟೋ ಪಾರ್ಟ್ ಕಳಿಸ್ತೀವಿ, ಊಟ ವೆರೈಟೀಸ್ ಆಫ್ ಊಟ ಮಾಡಿದ್ದು ಒಳಗೆ ಬಾಯ್ದಾಗ ಕಳಿಸ್ತಿರ್ತೀವಿ. ಸೊ ಆಮ್ಯಾಗ ಹಿಂಗೆ ಇನ್ನೊಂದು ಹೆಂಗೆ ಅದ ರೀ, ಇದು ಸ್ಕಿನ್ ಗತ್ಲೆ ಎಲಾಸ್ಟಿಕ್ ಇಲ್ಲ, ಸ್ಮೂತ್ ಇಲ್ಲ, ಸರ್ಫೇಸ್ ಕ್ಲಿಯರ್ ಅದ, ಫ್ಲಾಟ್ ಅದ ಇದಿಲ್ಲ. ಸೊ ನಾವು ಹಲ್ಲು ನೋಡ್ಬೋದು ಹೆಂಗ ಅದಾವ ಅಂತಂದ್ರೆ ಫಸ್ಟಿಗೆ ಎದ್ರಿಂದ ನೋಡಿದ್ವಿ ಅಂದ್ರೆ ಹಿಂಗ 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 ಕರ್ವ್ ಅದಾಗಿದ್ಮ್ಯಾಗ ಹಲ್ಲು ಹೊಡ್ಡಾಟಗ ಹೌದಪ್ಪ ಯಾವುದೋ ಒಂದು ಸ್ಕ್ವಯರ್ ಶೇಪ್ನಾಗ ಫ್ಲಾಟ್ ಅದ, ಏನೇ ಆದ್ರೂ ಫ್ಲಶ್ ಆಗ್ತದ ಅನ್ನೋದಿಲ್ಲ. ಸೊ ಅದು ಹೆಂಗದ ಅಂದ್ರೆ ಕರ್ವಿ ನೇಚರ್ ಇರ್ತವ್ರಿ ಅಲ್ಲಿ. ಸೊ ಊಟ ಮಾಡಿದ್ದು ಅಲ್ಲಿ ಇಲ್ಲಿ ಪಾರ್ಟ್ ಸಿಕ್ಕೊಂಡ್ಬೇಕು. ಸೊ ಇದಕ್ಕಿಂತ ಮೊದಲು ನಾ ಹೇಳಿದ್ದೇನು ಅಂದ್ರೆ ಸ್ಟಿಕ್ ಆಗ್ಬಾರ್ದು, ಊಟ ಸ್ಟಿಕ್ ಆಗಿರ್ಬಾರ್ದ್ರಿ ಅಂತ ಅನ್ನೋದು. ಸೊ ಅದು ಸ್ಟಿಕ್ ಆಗಿದ್ದು ಪಾರ್ಟ್ ಆಗಿ ತೆಗಿಬೇಕು. ಹೆಂಗೆ ಕ್ವಶನ್ಗೆ ಆನ್ಸರ್ ಅಲ್ಲೇ ಅದ ರೀ. ಬ್ರಷ್ ಮಾಡಬೇಕು. ಬ್ರಷ್ ಮಾಡೋದ್ರನಾಗೂ ಭಾಳ ಇಂಪಾರ್ಟೆನ್ಸ್ ಏನದ ರೀ ಅಂತಂದ್ರೆ, ಈಗ ಸ್ಪೆಷಲಿ ಈಗ ಮತ್ತು ಹೊಸ ಟೆಕ್ನಾಲಜಿದು ಆ್ಯಡ್ ಮಾಡ್ಬೇಕಂತೀನಿ. ಈಗ ನಮ್ಮ ಪ್ಲಾಕ್ ಸ್ಟೇನರ್ ಅಂತ ಹೊಂಟವ್ರಿ ಅಮೆಝಾನ್ ಫ್ಲಿಪ್ಕಾರ್ಟ್ನಾಗ ನೀವು ಜಸ್ಟ್ ನೋಡಿದ್ರೆ ಒಂದು 300-400 ರೂಪೀಸಿಗೆ ಒಂದು ಜೆಮ್ಸ್ ಚಾಕ್ಲೇಟ್ ಗತ್ಲೆ ಬರ್ತದೆ. ಯಾಕಂದ್ರೆ ಬ್ರಷ್ ಮಾಡ್ಕೋಬಾರ್ದು ಯಾಕಂದ್ರೆ ಭಾಳ ಚಂದ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅದ. ಆ ಪ್ಲಾಕ್ ಸ್ಟೇನರ್ ಅನ್ನೋಂಥದ್ದು ಒಂದು ಗೋಲಿ ತಿಂದ್ವಿ, ಅಲ್ಲೇನಾಗ್ತದೆ ನಮ್ದು ಹಲ್ಲಿನಾಗೆಲ್ಲ 2 ಕಲರ್ ರೆಡಿ ಆಗ್ತವೆ. ಒಂದು ರೀಸೆಂಟ್ಲಿ ಪ್ಲಾಗ್ ಅಂತ ಆಗಿರ್ತದೆ, ಒಂದು ಓಲ್ಡ್ ಪ್ಲಾಗ್ ಇರ್ತದೆ. ಸೊ ಡಾರ್ಕ್ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ಬರ್ತದೆ, ಹಲ್ಲಿನಾಗ ಶೇಡ್ ಆಗ್ತದೆ. ಅದು ಬ್ರಷ್ ಮಾಡ್ಕೋದ್ರಲ್ಲಿಂದ ಅದು ಶೇಡ್ ಹೋಗ್ಬಿಡ್ತದೆ. ಸೊ ಅದು ಒಂದು ನಮಗೆ ಏನಾಗ್ತದೆ ಅಂತಂದ್ರೆ ಒಂದು ಮೋಟಿವೇಶನ್ ಸಿಗ್ತದೆ. ನನ್ನ ಬಾಯ್ದಾಗ ಇಷ್ಟು ಹಲಿ ಇತ್ತು ಅಂದ್ರೆ ಇಷ್ಟು ಇನ್ಫೆಕ್ಷನ್ ಇತ್ತು, ಅದಕ್ಕೆ ನಾ ಬ್ರಷ್ ಮಾಡ್ಕೊಳತ್ತೀನಿ. ಸೊ ಇದು ಏನದ ಸ್ಕೂಲ್ ಹುಡುಗರಿಗೆ ಯಾವಾಗ ನಾವು ಬ್ರಷಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ, ಅದು ಒಂದು ಸ್ವಲ್ಪ 1 ಮಂತ್ 2 ಮಂತ್ 3 ಮಂತ್ಸ್ ಅದು ಹ್ಯಾಬಿಟ್ ಹಾಕ್ದ್ರಲ್ಲ, ಅದೇನಾಗ್ಬಿಡ್ತದ ಕಂಪ್ಲೀಟ್ಲಿ ಯೂಸ್ ಆಗ್ತಾರೆ. ಈಗ ಇನ್ನೊಂದು ಅದ ರೀ ಪಾರ್ಟ್, 1 ಸರ್ತಿ ಮಾಡಬೇಕು 2 ಸರ್ತಿ ಮಾಡಬೇಕು. ಈಗ ಮುಂಜಾನೆ 1 ಸರ್ತಿ ಮಾಡಿದ್ವಿ, ಏನೋ ಒಂದು ಪೇರೆಂಟ್ಸ್ಗಳು ಎಲ್ಲ ಆಯ್ತು ಅವ್ರು ಇವರು ಫೋರ್ಸ್ಫುಲಿ ಮಾಡೋದು. ಯಾಕಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಒಂದೇ ಸರ್ತಿ ಮಾಡೋದು ಅದ ರೀ, 2ನೇ ಸರ್ತಿ ಮಾಡೋದೆಲ್ಲ ವೆಸ್ಟರ್ನ್ ಕಲ್ಚರ್ ಅದ. ಸೊ ಈಗ 1ನೇ ಸರ್ತಿ ಮಾಡಿದ್ವಿ. ಈಗ ನಾನು ಪ್ಲಾಕ್ ಸ್ಟೇನರ್ ಅಂತ ಟ್ಯಾಬ್ಲೆಟ್ ಏನಿಲ್ಲ, ರಾತ್ರಿ ಒಂದು ಸಣ್ಣದ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಊಟ ಮಾಡಾಗಿದ್ಮ್ಯಾಗ ಒಂದು ಮುಗಿಸಾಗಿದ್ಮ್ಯಾಗ ಒಂದು ಪ್ಲಾಕ್ ಸ್ಟೇನರ್ ಒಂದು ಗೋಲಿ ಹಾಕೋಬೇಕು, ನೋಡ್ಕೋರಿ, ಚೆಕ್ ಮಾಡ್ರಿ. ಮುಂಜಾನೆ ಬ್ರಷ್ ಮಾಡಿರ್ತೀವಿ, 12 ಅವರ್ಸ್ ಆಗಿರ್ತೀವಿ. ಈ ವಿತಿನ್ 12 ಅವರ್ಸ್ನಾಗ ನಮ್ಮ ಬಾಯ್ದಾಗ ಮತ್ತೆ ಎಷ್ಟು ಇನ್ಫೆಕ್ಷನ್ ಅಥವಾ ಇನ್ಫೆಕ್ಷನ್ಕಿನ ಅದಕ್ಕೆ ಏನಂತೀವಿ ಪ್ಲಾಗ್ ಅಂತೀವ್ರಿ. ಆ ಪ್ಲಾಗ್ ಎಷ್ಟು ಫಾರ್ಮ್ ಆಗ್ಯದ ಅಂತ ಗೊತ್ತಾಗ್ತದ. ಅದು ಆಗಿದ್ಮ್ಯಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಾವು 12 ಅವರ್ಸ್ ಆರ್ 8 ಅವರ್ಸ್ ಮಲ್ಕೊಂಡ್ಬಿಡ್ತೀವಿ. ನೀರು ಕುಡಿಯಲ್ಲ, ನಾಲ್ಗಿ ಅಳ್ಳಾಡಲ್ಲ, ಗಲ್ಲ ಅಳ್ಳಾಡಲ್ಲ, ಏನೂ ಆಗಲ್ಲ. ಸೊ ಅದು ಪ್ಲಾಗ್ ಏನಾದ್ರೂ ಸೂಪರ್ಫಿಷಿಯಲಿ ನಿಂತಂತೇಳಿ ಅದಕ್ಕೆ ಭಾಳ ಚಂದ ಟೈಮ್ ಸಿಗ್ತದೆ ಬಿಲ್ಟ್ ಆಗ್ಲಕ್ಕೆ. ಸೊ ಅದ್ರ ಸಲಿಂದ ಏನದ ರೀ, ರಾತ್ರಿನೂ ಬ್ರಷ್ ಮಾಡಿದ್ವಲ್ಲ ಅದು ಪ್ರೊಸೆಸ್ ಆಗಲ್ಲ. ಬ್ರಷ್ ಮಾಡ್ತಾರಲ್ರಿ ಸರ್, ಬ್ರಷ್ ಮಾಡೋದ ಫುಲ್ ಸ್ಪೀಡ್ ಬ್ರಷ್ ಮಾಡೋದು, ಲೈಕ್ ಅದ್ರಲಿಂತ ಏನ್ರಿ ನಮ್ ಬೆಟರ್ ಕ್ಲೀನ್ ಆಗ್ತದೇನ್ರಿ ಸರ್ ಟೀತ್ ಒಳಗೆ? ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ರೀ. ಈ ಪಾಡ್ಕಾಸ್ಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಬ್ರಷ್ ಮಾಡ್ಬೇಕು ಬ್ರಷ್ ಹ್ಯಾಂಗ್ ಮಾಡ್ಬೇಕು, ಬ್ರಷ್ಗೆ ಪೇಸ್ಟ್ ಹ್ಯಾಂಗ್ ಹಚ್ಚಬೇಕು, ಫಸ್ಟ್ ಬ್ರಷ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅದ.